ಪ್ರತಿಪಕ್ಷಗಳು ಹಠ ಬಿಟ್ಟು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಇನ್ನಿತರ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಮೇಲ್ಮನೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರು ಮನವಿ ಮಾಡಿದರು. ಕಳೆದ 4 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ತಮ್ಮಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವೆ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು. ನನಗೆ ನಿನ್ನೆಯಿಂದ ಸಾಹಿತ್ಯ ಕ್ಷೇತ್ರದವರು ಸೇರಿ ನೂರಾರು ಮಂದಿ ಕರೆ ಮಾಡಿ ಸುಗಮವಾಗಿ ಸದನವನ್ನು ನಡೆಸಲು ಮನವಿ ಮಾಡಿದ್ದಾರೆ. ಆದರೆ ನಿಮ್ಮ ಹಠಮಾರಿ ಧೋರಣೆಯಿಂದ ಸದನ ನಡೆಸಲಾಗುತ್ತಿಲ್ಲ ಎಂದು ಹೇಳಿದರು. ಪ್ರಶ್ನೋತ್ತರ ಇನ್ನಿತರ ಕಲಾಪಗಳಿಗೆ ಅವಕಾಶ ಕೊಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಲು ಸಂಬಂಧಪಟ್ಟ ಸಚಿವರಿದ್ದಾರೆ ಎಂದು ವಿನಂತಿಸಿದರಾದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆಸಿದರು. ಅದನ್ನ ದಯವಿಟ್ಟು ಮತ್ತೆ ತಮ್ಮನ್ನು ಮನವಿ ಮಾಡ್ತೀನಿ. ಪ್ರಶ್ನೋತ್ತರ ಆಗ್ಲಿ, ನೀವು ಏನ್ ಬೇಕಾದ್ರೂ ಕೇಳಿ, ನಾವು ಚರ್ಚೆಗೆ ತಗೊಳ್ಳಿ ಅಂತ ಹೇಳಿ, ಸರ್ಕಾರ ಉತ್ತರ ಕೊಡಿಸಿ ಅಂತ ಹೇಳಿ ಉತ್ತರ ಕೊಡಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆದ್ರೆ ಇಡೀ ರಾಜ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಎಲ್ಲ ಬೆಳಿಗ್ಗೆ ನಮ್ಗೆ ನಿನ್ನೆ ಸಾಯಂಕಾಲ ಬೆಳಿಗ್ಗೆವರೆಗೂ ನೂರಾರು ಕರೆ ಬಂತು. ಕೆಲವರು ನಮ್ಮ ಬೇಜಾರು ಪಡ್ಕೊಂಡ್ರು, ನೀವು ಯಾಕೆ ವಿರೋಧ ಪಕ್ಷದ ಮಾತಾಡ್ತಾ ಇಲ್ಲ, ಯಾಕೆ ಹಿಂಗ್ ನಡೀತಾ ಇದೆ, ಬರ ಇದೆ, ನೀರಿನ ಸಮಸ್ಯೆ ಇದೆ, ಹಲವಾರು ವಿಚಾರಗಳು ಚರ್ಚೆ ಮಾಡ್ಬೇಕಾಗ್ತದೆ. ಈ ಹಿರಿಯರ ಸದನ ಇಲ್ಲಿ, ಈ ಸದನದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳೋ ಮಾತನ್ನ ನನ್ಗೆ ಹೇಳ್ತಾ ಇದ್ದಾರೆ. ಆ ಕನ್ವೆ ಕೂಡ ಮಾಡಕ್ಕೆ ಹೇಳ್ತಾ ಎಷ್ಟೋ ಸಾಹಿತಿಗಳು ಫೋನ್ ಮಾಡಿದ್ರು ನನಗೆ. ನಾನು ಹೇಳಿದೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಕೂಡ ಮಾಡ್ತೀನಿ, ಇವತ್ತು ವಿರೋಧ ಪಕ್ಷದವ್ರನ್ನ ಮಾತಾಡ್ತೀನಿ ಹೇಳಂತ ಮಾತು ಕೂಡ ಹೇಳಿದೆ. ಮತ್ತೆ ತಮಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವಕಾಶ ಮಾಡ್ಕೊಳ್ಳಿ. ಕ್ವಶನ್ಸ್ ಆಗ್ಬಿಡ್ಲಿ, ಅದಾದ್ಮೇಲೆ ನೀವೇನ್ ಕೇಳ್ತೀರಾ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ. ನಮ್ಮಲ್ಲಿ ಯಾವುದು ಕೂಡ ಅವಕಾಶ ಮಾಡದೆ ಅಂತ ಇಲ್ಲ. ಎಲ್ಲ ಮಂತ್ರಿಗಳು ಸರಿಯಾಗಿ ಬಂದಿದ್ದಾರೆ. ನಮ್ಮ ಹೊಸ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೂಡ ಇವತ್ತು ಬಂದಿದ್ದಾರೆ. ನೀವು ಕೇಳೋ ಪ್ರಶ್ನೆಗೆಲ್ಲ ಅವರು ಉತ್ತರ ಕೊಡ್ತಾರೆ.